ನೀನೇನು ಮಾಡುವೆ ವರಾಹಸುರ? ಭಯ. ನಾನು ಭಯ ಉತ್ಪನ್ನ ಮಾಡುತ್ತೇನೆ ಆ ಮನುಷ್ಯರಲ್ಲಿ. ಯಾಕಂದ್ರೆ ಭಯಭೀತ ಮನುಷ್ಯರೇ ಅಧರ್ಮದ ಕಡೆ ಹೋಗೋದು. ಮತ್ತು ನನ್ನ ಪ್ರಿಯ ಅಸುರೆ ಮುಷ್ಟಿಕಾ, ನೀನು ಏನೇನು ಮಾಡುವೆ? ಮುಷ್ಟಿಕಾ ತನ್ನ ಮಂದಹಾಸದಿಂದ ಮನುಷ್ಯರ ನಡುವೆ ಇರುವ ಪ್ರೇಮ ಮತ್ತೆ ವಿಶ್ವಾಸ ಪೂರ್ತಿಯಾಗಿ ಮುರಿದು ಹಾಕ್ತಾಳೆ. ಭಗವಂತ, ನನ್ನ ರೂಪದಿಂದ ಪುರುಷರನ್ನೆಲ್ಲ ನನ್ನ ವಶಕ್ಕೆ ಪಡೆದು ಅವರ ಹೆಂಡತಿಯರ ಮನಸ್ಸಲ್ಲಿ ಅವರ ಮೇಲೆ ಸಂಶಯ ಹಾಗೂ ಅಪನಂಬಿಕೆ ಬರೋ ಹಾಗೆ ಮಾಡ್ತೀನಿ. ಮತ್ತು ಎಲ್ಲಿ ಸಂಶಯ ಇರುವುದೋ ಅಲ್ಲಿ ಅಧರ್ಮ ಇರುವುದು. ಭಗವಂತ, ಅಧರ್ಮದ ಆರಂಭ ಆಗಿದೆ. ಯಾವ ಧಾರ್ಮಿಕ ಕಾರ್ಯನೂ ನಡೀತಾನೆ ಇಲ್ಲ. ವಿಷ್ಣುವಿನ ಭಕ್ತ ಋಷಿಮುನಿಗಳು ವೃಂದಾವನವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಓ ಕೃಷ್ಣ ಅಳಿಯ ಪೂರ್ಣಾವತಾರ, ನೋಡು ನೋಡು ನನ್ನ ಅಸುರಿ ಶಕ್ತಿಗಳನ್ನು ನೋಡು. ಇವರೆಲ್ಲ ಜಗತ್ತಿನಲ್ಲಿ ನೀನು ಇರುವ ಉದ್ದೇಶವನ್ನೇ ಸಮಾಪ್ತವಾಗಿಸುವರು. ಇರದಿದ್ದರೆ ನಿನ್ನ ಕೊಳಲು ಆಗ ಬರುವುದಿಲ್ಲ ಧರ್ಮದ ಸ್ವರಗಳು. ಇದೇನಾ ಕಂಸನ ಯೋಜನೆ? ಅವನ್ ಬಯಸೋದು ಮನುಷ್ಯರು ಧರ್ಮದಿಂದ ವಿಮುಖರಾಗಬೇಕು, ಮತ್ತೆ ಎಲ್ಲರ ಒಳಗೂ ಅಧರ್ಮ ಜನಿಸ್ಬೇಕು. ಪ್ರಭು, ಒಮ್ಮೆ ಕಂಸನ 4 ಅಸುರರು ತಮ್ಮ ಕಾರ್ಯದಲ್ಲಿ ಸಫಲರಾದರೆ ಧರ್ಮದ ಅಂತ್ಯದ ಜೊತೆಗೆ ಸಂಪೂರ್ಣ ಮಾನವ ಸಭ್ಯತೆ ನಶಿಸುತ್ತದೆ. ಹಾ ಗುರುದೇವ, ಕಂಸನ ಯೋಚನೆ ಈ ಧರ್ಮದ ಪೂರ್ತಿ ವ್ಯವಸ್ಥೆಯನ್ನೇ ನಾಶ ಮಾಡೋದಾಗಿದೆ. ಮತ್ತೆ ಧರ್ಮದ ಮೇಲೆ ಇದು ಅವನ ಅತ್ಯಂತ ದೊಡ್ಡ ಪ್ರಹಾರನೇ. ಬನ್ನಿ ನಂದಣ್ಣ, ಬನ್ನಿ. ನೋಡ್ತಾ ನೋಡ್ತಾ ಶ್ರಾವಣನು ಮುಗ್ದೆ ಹೋಯ್ತು. ಎಲ್ಲಾ ಕಡೆ ಹಸಿರೇ ತುಂಬಿಕೊಂಡಿದೆ. ಗೋ ಉತ್ಸವದ ಸಮಯನೂ ಬಂದಾಯ್ತು. ಈ ಬಾರಿ ಮತ್ತೆ ನೋಡ್ಬೇಕು ಯಾರ ಹಸು ಗೋರಾಣಿ ಆಗ್ತಾಳೆ ಅಂತ. ಹೌದು ನಂದಣ್ಣ. ನಂದರಾಜ, ದಾಮೋದರ, ಎಂಥ ಒಳ್ಳೆ ಉತ್ಸವ ಅಲ್ವಾ ಗೋ ಉತ್ಸವ. ಶೃಂಗಾರವಾದ ಹಸುಗಳು ಈ ಕಡೆ ಆ ಕಡೆ ಓಡಾಡಿದ್ರೆ ಎಷ್ಟು ಸುಂದರವಾಗಿರುತ್ತೆ. ಮತ್ತೆ ನಂದರಾಜ, ಈ ಬಾರಿ ದನಗಳು ಎಷ್ಟು ಹಾಲು ಕೊಡ್ತಿವೆ ಅಂದ್ರೆ ಕೇಳಲೇಬೇಡಿ. ಮತ್ತೆ ಈ ಬಾರಿ ಸಮಸ್ತ ವ್ರಜಮಂಡಲ ತಿಳ್ಕೊಳ್ಳೋಕೆ ಕಾಯ್ತಿದೆ ಯಾರ ಹಸು ಗೋರಾಣಿ ಆಗತ್ತೆ ಅಂತ. ಯಾರದೇ ದನ ಗೋರಾಣಿ ಆಗ್ಲಿ, ಆದ್ರೆ ನಮ್ಗಂತೂ ಅದು ಸಂತೋಷದ ವಿಷಯ ಅಲ್ವಾ. ಈಗ ಯಾವ ಗೋಮಾತೆ ಹೆಚ್ಚಿನ ಹಾಲು ಕೊಡ್ತಾಳೋ ಅವಳೆ ಗೋರಾಣಿ ಆಗ್ತಾಳೆ. ಈ ಅಷ್ಟಮಿಯಲ್ಲಿ ಗೋ ಉತ್ಸವದ ತಿಥಿನೂ ನಿರ್ಧಾರ ಮಾಡೋಣವಾ? ನೀವೆಲ್ಲರೂ ಏನಂತೀರಾ? ನಂದಣ್ಣ ನಿಜ ಹೇಳ್ತಾ ಇದ್ದಾರೆ. ಅದು ಅಲ್ದೇನೆ ಉತ್ಸವ ಆಚರಿಸೋ ಅವಕಾಶನ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಎಷ್ಟು ಸುಂದರವಾಗಿದೆ ವೃಂದಾವನ. ಭಗವಂತ ಕಂಸನ ಕೃಪೆಯೇ. ಗೋವುಗಳು, ಎಷ್ಟೊಂದು ಗೋವುಗಳು. ಮತ್ತು ಕೇಳಿದ್ದೇನೆ ಈ ಗೋವುಗಳಿಗೆ ಬಹಳ ಪ್ರೇಮವಿದೆ ವಿಷ್ಣುವಿನ ಅವತಾರಿ ಮೇಲೆ. ಈ ವೃಂದಾವನವಾಸಿಗಳು ಈ ಗೋಗಳ ಉತ್ಸವ ಮಾಡುತ್ತಾರೆ, ಪಶುಗಳ ಉತ್ಸವ. ಮತ್ತು ಈ ಗೋಗಳಲ್ಲಿ ಒಂದು ಆಗುತ್ತದೆ ಗೋರಾಣಿ, ಗೋವು, ದನ, ಹಸು, ಕರು. ಈ ಗೋವುಗಳಾಟದಲ್ಲಿ ಈ ವಿಷ್ಣು ಭಕ್ತರಿಗೆ ಇಷ್ಟೊಂದು ಆನಂದ ಏಕೆ ಸಿಗುತ್ತದೆ? ಈ ವಿಷ್ಣು ಭಕ್ತರು ಗೋಗಳ ಸೇವೆ ಹೊರತು ಏನ್ ಮಾಡ್ಬೇಕು ಕಂಸ? ಅದಕ್ಕೆ ಇವರು ದನ ಮೇಯಿಸ್ತಾರೆ, ಗೋಗಳ ಪೂಜೆ ಮಾಡ್ತಾರೆ, ಮತ್ತೆ ಗೋಗಳದ್ದೇ ಉತ್ಸವ ಮಾಡ್ತಾರೆ. ಮತ್ತು ಇದಕ್ಕಾಗಿ ಈ ಗೋಗಳ ಕಾಯುವವ ಭಗವಂತನಂತೆ. ಆ ಚಕ್ರಧಾರಿ, ನನಗೆ ತಿಳಿಯುವುದಿಲ್ಲ ನಿನ್ನ ಈ ಗೋಪ್ರೇಮ. ಭಗವಂತ, ನಿಮ್ಮ ಆಜ್ಞಾನುಸಾರ ನಾನಿದನ್ನು ತಂದಿದ್ದೇನೆ.
ಕೊಳಲು ಆದ್ರಿದು ಕೃಷ್ಣನ ಪ್ರಿಯವಾದನ ಕಂಸ. ಏನೆಂದುಕೊಂಡೆ? ಈ ಕೊಳಲು ಕೇವಲ ಕೃಷ್ಣ ನುಡಿಸಬಲ್ಲನೆ ಮತ್ತು ಭಗವಂತ ಕಂಸನಲ್ಲ. ಕೇಳಿದ್ದೇ ಯಾವಾಗ ಕೃಷ್ಣ ಕೊಳಲು ನುಡಿಸುತ್ತಾನೋ ಆಗ ಅದರ ಸ್ವರ ಕೇಳಿ ಗೋವುಗಳೆಲ್ಲ ಹಿಂಬಾಲಿಸುತ್ತವೆ. ನಾನು ನೋಡುವೆ ಹೇಗೆ ಅವು ಹಿಂಬಾಲಿಸುತ್ತವೆ. ಈಗ ಹೇಳಿ, ನಮ್ಮ ಊರಿನ ಹುಡುಗರ ರಕ್ಷಕ ಯಾರು? ಕೃಷ್ಣ. ಈಗಷ್ಟೇ ಅಣ್ಣ ಹೇಳಿದಾರಲ್ವಾ ಎಲ್ಲರಿಗೂ. ಈಗ ಹೇಳಿ, ಗೊಲ್ಲ ಬಾಲಕರ ರಕ್ಷಕ ಯಾರು? ಅಣ್ಣ. ಎಲ್ಲ ರಾಕ್ಷಸರನ್ನ ಸಾಯಿಸಿರೋದು ಯಾರು? ಕೃಷ್ಣ. ಅಲ್ಲ ಅಣ್ಣ. ಹಾ, ನಾನ್ ಅವನ್ಗಿಂತ ದೊಡ್ಡವನು. ಅದಕ್ಕೆ ಇನ್ಮೇಲೆ ನಾನ್ ತೀರ್ಮಾನ ಮಾಡ್ತೀನಿ. ಕೃಷ್ಣ ಮತ್ ಕೃಷ್ಣನ್ ಗೆಳೆಯರು ಅಂದ್ರೆ ನೀವೆಲ್ಲರೂ ಏನೇ ಕೆಲ್ಸ ಮಾಡಿದ್ರು ನಾನ್ ಹೇಳ್ದಂಗ್ ಮಾಡ್ಬೇಕು. ಅಂದ್ರೆ ಅಣ್ಣ, ನಾವ್ ಇನ್ಮೇಲೆ ನಿಮ್ ಮಾತ್ ಕೇಳ್ಕೊಂಡ್ ಬೆಣ್ಣೆ ಕದಿಬೇಕಾ? ಕಳ್ತಾನ? ಇನ್ನು ಯಾವ ಕಳ್ತಾನೂ ನಡೆಯೋದಿಲ್ಲ. ನಾವೆಲ್ರೂ ಬೆಳಗ್ಗೆ ಎದ್ಮೇಲೆ ವ್ಯಾಯಾಮ ಮಾಡೋಣ. ವ್ಯಾಯಾಮ? ವ್ಯಾಯಾಮ ಮುಗ್ದ್ಮೇಲೆ ಎಲ್ಲಾರ್ಗೂ ತಿನ್ನೋಕ್ ಸಿಗುತ್ತೆ ಲಾಡು. ಲಾಡು? ಆದ್ರೆ ನೀವೆಲ್ಲ ಇನ್ಮೇಲೆ ಬರೀ ನಾನ್ ಹೇಳಿದ ಮಾತನ್ನೇ ಕೇಳ್ಬೇಕು. ಅಣ್ಣ ನಿಜ ಹೇಳ್ತಿದ್ದಾನೆ ಗೆಳೆಯರಿ. ಅಣ್ಣ, ನಾನು ನಿನ್ ವಿಷಯನೇ ಯೋಚಿಸ್ತಾ ಇದ್ದೆ. ನನಗ್ ಗೊತ್ತಿದೆ ಕೃಷ್ಣ, ನೀನ್ ಯಾವಾಗ್ಲೂ ನನ್ ಬಗ್ಗೆನೇ ಯೋಚಿಸ್ತಿರ್ತೀಯ. ಯಾಕಂದ್ರೆ ನೀನ್ ಮಾಡೋ ತೀರ್ಮಾನ ನನ್ ಬಿಟ್ಟು ಯಾರೋ ಪೂರ್ತಿ ಮಾಡೋದಕ್ಕಾಗಲ್ಲ. ಆದ್ರೆ ಇನ್ಮೇಲೆ ತೀರ್ಮಾನ ನಾನ್ ಮಾಡ್ತೀನಿ, ನೀನ್ ಅದನ್ ಪಾಲಿಸ್ಬೇಕು ಅಷ್ಟೇ. ಅಣ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ಅದೇ ನಾನ್ ನಿನಗ್ ಯಾವತ್ತೋ ಹೇಳ್ಬೇಕಂತ ಇದ್ದಿದ್ದು. ಯಾಕಂದ್ರೆ ನಾನ್ ದೊಡ್ಡವನು, ಅದಕ್ಕೆ ತೀರ್ಮಾನನು ದೊಡ್ಡವಂದೇ ಆಗಿರ್ಬೇಕು. ತಗೊಳ್ಳಿ ಗೆಳೆಯರೇ, ಲಾಡು ತಿನ್ನಿ. ತಗೊಳ್ಳಿ. ಗೊಲ್ಲ, ಈಗ ನೀನೇನ್ ಮಾಡ್ತೀಯಾ? ಯಾಕಂದ್ರೆ ಅಣ್ಣನ ನನ್ನಿಂದ ಬೇರೆ ಆಗಿದ್ದಾರೆ. ಅಣ್ಣ, ಅದು ನನ್ನಿಂದ ಬೇರೆ. ಹಾಗೆ ಯಾವತ್ತೂ ಆಗೋದೇ ಇಲ್ಲ ರಾಧಿ. ಏನನಿಸಿತು ನನ್ನ ಸ್ವರ? ಈ ಸರ್ಪಗಳಿಂದ ಬಂದವು. ನನಗನ್ನಿಸ್ತಾ ಇದೆ ಕಂಸ, ನಿನ್ನ ಕೊಳೆನಿನ ಧ್ವನಿ ಆ ಗೋಗಳಿಗಲ್ಲ, ಬದಲಾಗಿ ಈ ಸರ್ಪಗಳಿಗೆ ಇಷ್ಟ ಆಗಿದೆ. ಧ್ವನಿಯು ಕರ್ಕಶವಾಗುವುದು ಆ ತಾತ ಥಯ್ಯನದ್ದು. ಯಾವಾಗ ಅವನ ಗೋವು ಅಣ್ಣ, ನೀನ್ ಎಲ್ರಿಗೂ ಲಾಡು ತಿನ್ಸ್ದಿ, ಈಗ ನನ್ಗೆ ಲಾಡು ತಿನ್ಸೋದಿಲ್ವಾ? ನನಗ್ ಗೊತ್ತಿದೆ ಕೃಷ್ಣ, ನೀನ್ ನನ್ನ ಹತ್ರ ಲಾಡು ತಿನ್ನೋಕಲ್ಲ, ಬದ್ಲಿಗೆ ನಿನ್ ಮಾತಲ್ಲಿ ನನ್ನ ಬೀಳ್ಸೋಕ್ ಬಂದಿದ್ಯಾ. ಆದ್ರೆ ನಾನ್ ನಿನ್ಗೆ ದೊಡ್ಡಣ್ಣ, ಹೀಗೆಲ್ಲ ನಾನ್ ನಿನ್ ಮಾತ್ಗೆ ಮರಳಾಗೋದಿಲ್ಲ. ಅಣ್ಣ, ನಿನ್ಗೆ ನನ್ ಮೇಲೆ ಏನಾದ್ರೂ ಸಂದೇಹ ಇದ್ರೆ ತಗೊಂಡ್ಬಿಡು ನನ್ನ ಈ ನವಿಲ್ಗರಿ, ಮತ್ತೆ ತಗೋ ಈ ನನ್ ಕೊಳಲನು. ಯಾಕಂದ್ರೆ ಕೃಷ್ಣ ನಿನ್ನ ಪ್ರೀತಿಯ ಕಾರಣಕ್ಕೆ ಕೃಷ್ಣ. ನಿನ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊ, ನಾನೇ ಇರಲ್ಲ. ಇದೇನ್ ಹೇಳ್ತಾ ಇದ್ಯಾ? ನನ್ಗೆ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಬರೀ ತೀರ್ಮಾನ ನಂದಾಗಿರ್ಬೇಕಷ್ಟೇ. ಉಳ್ದಿದ್ದು ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ. ತಗೋ. ಇದಕ್ಕಂತಾರಲ್ಲ ನನ್ನ ಅಣ್ಣ ಆಡೋ ಮಾತು.
ಬ್ರಜಮಂಡಲದಲ್ಲಿ ಒಬ್ಬ ಹೊಸ ರಾಕ್ಷಸ ಬಂದಿದ್ದಾನೆ. ರಾಕ್ಷಸ? ಈ ಬಲರಾಮ ಇರೋವರೆಗೂ ಇಲ್ಲಿಗೆ ಯಾವ ರಾಕ್ಷಸನೂ ಬರೋಕ್ಕಾಗಲ್ಲ. ಅದೇನೇ ಅಣ್ಣ, ನಾನು ಹೇಳೋದೇನಂದ್ರೆ ನಾವು ಅವನ್ನ ಅಂತ್ಯ ಮಾಡೋದೇ ಒಳ್ಳೇದು. ಆದ್ರೆ ಮೊದಲು ನೀನೇ ನಿರ್ಧಾರ ಮಾಡು. ಕೃಷ್ಣ, ಈಗ ನನ್ನ ತೀರ್ಮಾನ ಏನು ಅಂದ್ರೆ ನಾವು ಆ ರಾಕ್ಷಸನ್ನ ಕೊಂದಾಕ್ಬೇಕು. ಅಣ್ಣ, ನೀನ್ ಒಪ್ಕೊಂಡ್ಬಿಟ್ಟಿಯ ಗೊಲ್ಲನ್ ಮಾತನ್ನ? ರಾಧೆ, ಈಗ ಮಾತಾಡಕ್ಕೆ ಸಮಯ ಇಲ್ಲ. ಕೃಷ್ಣ, ರಾಕ್ಷಸ ಎಲ್ಲಿದ್ದಾನೆ ಹೇಳು. ಏನಾಯ್ತು ಶಂಕರ? ಏನಂದೆ ಶಂಕರ? ದನಗಳ ಪ್ರಾಣ ಅಪಾಯ್ತಲ್ಲ. ಜಗಜ್ಜನನಿ ಪಾಲನಕರ್ತೆ 33 ಕೋಟಿ ದೇವಿ ದೇವತಾ ಧರಣಿ ಗೋಮಾತೆಗೆ ತಗೊಳ್ಳಿ. ಹೇ ಗೋಮಾತೆ, ಇದೆಂತಹ ಲೀಲೆಯಮ್ಮ. ಆ ತಾತ ತಯ್ಯ ಕೊಳಲು ನುಡಿಸಿದರೆ ನೀವಂತೂ ಓಡಿ ಬರುತ್ತೀರಾ. ಮತ್ತೀಗ ನಾನು ಕೊಳಲು ನುಡಿಸಿದರೆ ನೀವಂತೂ ಸರ್ಪ ಕಳಿಸಿದ್ದೀರಿ. ಸರಿ, ಒಂದು ವಿಷಯ ತಿಳಿಸಿ. ನಾನು ಕೇಳಿದಂತೆ ಆ ವಂಚಕ ವಿಷ್ಣು ನಿಮ್ಮ ಗೋಲೋಕ, ನಿಮ್ಮ ಆ ಲೋಕದಲ್ಲೇ ವಾಸ ಮಾಡುತ್ತಾನಂತೆ. ಅಂದರೆ ಆ ವಂಚಕ ನನಗೆ ಹೇಗೆ ಮೋಸ ಮಾಡುತ್ತಾನೋ ಹಾಗೆ ನಿಮಗೂ ಮೋಸ ಮಾಡುತ್ತಾನೆ ಅಲ್ಲವೇ ಗೋಮಾತೆ? ಆದರೆ ನೀವು ಚಿಂತೆ ಮಾಡಲೇಬೇಡಿ. ನೀವು ಆ ವಿಷ್ಣುವಿನ ಆಸರೆ ತ್ಯಾಗ ಮಾಡಿ ನನ್ನ ಆಸರೆಗೆ ಬನ್ನಿ. ಭಗವಂತ ಕಂಸ ನಿಮ್ಮ ಉದ್ಧಾರ ಮಾಡುವರು. ಬರುವಿರಲ್ಲ? ಈ ಪಶುಗಳ ಭಾಷೆ ನಿನಗೆ ಬರುತ್ತದಲ್ಲ ಕೇಶಿ? ಹೇಳಿದ್ದೇನು ಇವಳು? ಇದಕ್ಕೆ ನಿನ್ನ ಆಸರೆಗೆ ಬರೋಕ್ಕೆ ಇಷ್ಟ ಇಲ್ಲ. ಗೋಮಾತೆ, ಯಾರು ಭಗವಂತ ಕಂಸನ ಆಸರೆಗೆ ಬರಲಾರರೋ ಭಗವಂತ ಕಂಸ ಅವರ ಕಲ್ಯಾಣ ಮಾಡುತ್ತಾನಷ್ಟೇ. ನಿಲ್ಲಿಸಿ ಭಗವಂತ. ಭಗವಂತ, ನೀವಿದೇನು ಮಾಡುತ್ತಿದ್ದೀರಿ? ಇದನ್ನೇ ಆ ಚಕ್ರಧಾರಿ ವಿಷ್ಣು ಬಯಸಿದ್ದು. ನಿಮ್ಮ ಮೇಲೆ ಗೋಹತ್ಯೆಯ ಪಾಪ ತಗಲಲಿ ಮತ್ತು ನೀವು ಸರ್ವಶಕ್ತಿ ಆಗಲು ಇನ್ನೂ ಒಂದು ದೊಡ್ಡ ತಡೆ ಬರಲೆಂದು. ನನ್ನ ಪ್ರಿಯ ಪತ್ನಿ ಅಸ್ಥಿ, ಇಂದು ನನಗೆ ಪೂರ್ಣ ವಿಶ್ವಾಸ ಬಂದಿದೆ. ನೀನೇ ನನ್ನ ಎಲ್ಲಕ್ಕೂ ದೊಡ್ಡ ಶುಭಚಿಂತಕಳು. ಮತ್ತು ಇನ್ನು ವಿಷಯ ಗೋಮಾತೆಯದ್ದು. ಹೇಳಿ ಗೋಮಾತೆ, ಬಹುಶಃ ನಿಮಗೆ ತಿಳಿದಿಲ್ಲ, ಬಹಳ ಶೀಘ್ರ ನಿಮ್ಮ ಸಂಪೂರ್ಣ ವಂಶದ ಉದ್ಧಾರವಾಗುವುದಿದೆ. ಹೇಳಿ ಗೋಮಾತೆಗೆ ಜೈ 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 ಜೈ. ಗೋಮಾತೆ, 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 ಗೋಮಾತೆ. ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ಮತ್ ನಾನು ಕರೆಯೋದನ್ನ ನೀವು ಕೇಳಿಸ್ಕೊಳ್ಳೇಬೇಕು ಗೋಮಾತೆ. ಗೋಮಾತೆ, 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 ಗೋಮಾತೆ,
ಕೂಗಿದ್ರು ಗೋಮಾತೆ ಎಲ್ಲೂನು ಕಾಣಿಸ್ಕೊಳ್ತಾನೆ ಇಲ್ಲ. ಅದು ಅಲ್ದೆ ಅವಳು ಇಲ್ಲೇ ಎಲ್ಲೋ ಇದ್ದಿದ್ರೆ ನಂದನಿ ಅಲ್ದಿದ್ರು ನಿನ್ನ ಕೂಗನ್ನ ಕೇಳಿಸ್ಕೊಂಡಾದ್ರು ಇಲ್ಲಿಗೆ ಖಂಡಿತ ಬರ್ತಿದ್ಲು ಕೃಷ್ಣ. ನಮ್ ದನ ಮಾತ್ರ ಅಲ್ಲ, ಗೊಲ್ಲ ಹುಡುಗರು ಎಲ್ಲೂ ಕಾಣಿಸ್ತಿಲ್ವಲ್ಲ. ಅಣ್ಣ ನೀನ್ ನಿಜ ಹೇಳ್ದಿ, ಎಲ್ಲ ಗೊಲ್ಲ ಬಾಲಕರು ಎಲ್ಲೋದ್ರು? ನಾವು ಗೋಮಾತಿನ ಇಲ್ಲಿವರೆಗೂ ಒಂದೇ ದಿಕ್ಕಲ್ಲಿ ಹುಡುಕ್ತಿದ್ವಿ. ನಾವು ಬೇರೆ ಬೇರೆ ದಿಕ್ಕಲ್ಲಿ ಹೋಗಿ ಅವಳನ್ನ ಹುಡುಕ್ಬೇಕು. ಆಗ್ಲೇ ಅವಳು ಎಲ್ಲೇ ಇದ್ರು ನಮಗ್ ಸಿಗ್ತಾಳೆ. ಹಾ ಕೃಷ್ಣ, ನನ್ ತೀರ್ಮಾನನೂ ಇದೇನೆ. ಬನ್ನಿ ಗೆಳೆಯರೇ. ಅಣ್ಣ ನೀನ್ ಆ ಕಡೆ ಹೋಗು, ನೀವೆಲ್ರೂ ಆ ಕಡೆ ಹೋಗಿ. ಹೋಗಿ ನಡೀರಿ. ಗೋಮಾತೆ, ಗೋಮಾತೆ, ಗೋಮಾತೆ. ಗೆಳೆಯರೇ, ರಾಧೆ, ಅಣ್ಣ. ಕೃಷ್ಣ, ಈ ಹುಡುಗರು ಮರದ ಮೇಲೆ ಹೋಗಿ ಈ ತರ ಯಾಕೆ ಕೂತಿದ್ದಾರೆ? ಗೊತ್ತಿಲ್ಲ ಅಣ್ಣ, ಖಂಡಿತ ಏನೋ ಗಂಭೀರ ವಿಷಯ ಇದೆ. ಗೆಳೆಯರೇ, ಗೆಳೆಯರೇ, ನೀವಿಬ್ರು ಮರದ ಮೇಲೆ ಏನ್ ಮಾಡ್ತಾ ಇದ್ದೀರಾ? ಕೆಳಗ್ ಬನ್ನಿ. ಇಲ್ಲ ಇಲ್ಲ, ನಾವ್ ಕೆಳಗ್ ಬರಕ್ಕಾಗಲ್ಲ. ಅದೇಕೆ ನೀವಿಬ್ರು ನಿಮ್ಮ ಕಣ್ಮುಚ್ಕೊಂಡ್ ಕೂತಿದ್ದೀರಲ್ಲ, ಯಾಕೆ? ಈಗ ನಮ್ ಕಣ್ ಬಿಟ್ರೆ ಆ ಭಯಾನಕ ರಾಕ್ಷಸ ಮತ್ತೆ ನಮ್ ಎದ್ರಿಗ್ ಬಂದ್ಬಿಡ್ತಾನೆ. ನಾವ್ ಕೆಳಗ್ ಬರೋದಿಲ್ಲ, ಅವನು ನಮ್ನ ಜೀವಂತವಾಗಿ ಉಳ್ಸೋದಿಲ್ಲ. ನಮಗ್ ಹೆದ್ರಿಕೆ ಆಗ್ತಿದೆ. ರಾಕ್ಷಸ? ಯಾವ ರಾಕ್ಷಸ? ಅವನು ವರಾಸುರ. ವರಾಸುರ? ಆದ್ರೆ ಗೊಲ್ಲ ಬಾಲಕ್ರಿ, ಇಲ್ಲಂತೂ ಯಾವ ರಾಕ್ಷಸನ ಇಲ್ವಲ್ಲ. ಕೇವಲ ನಾವಿದೀವಷ್ಟೇ. ಕೆಳಗೆ ಇಳಿದ್ ಬನ್ನಿ. ನಾವ್ ಕೆಳಗ್ ಬರೋದಿಲ್ಲ, ಅವ್ನ್ ನಮ್ನ ಜೀವಂತವಾಗಿ ಉಳ್ಸಲ್ಲ. ಗೊಲ್ಲ ಹುಡುಗರೇ, ನೀವು ಭಯ ಪಡ್ತಾ ಕೂತ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ರಾಕ್ಷಸನ್ ಸಾಯಿಸೋ ಅಂತ ಬಲರಾಮ ಇಲ್ಲಿ ಬಂದಾಗಿದೆ. ಈಗ ನೀವಿಬ್ರು ಸುರಕ್ಷಿತರು. ಕಣ್ಬಿಡಿ ಮತ್ತೆ ಕೆಳಗಿಳಿರಿ. ಗೆಳೆಯರಿ, ಈಗ ಹೇಳಿ, ಈ ವರಾಸುರ ಯಾರು? ಮತ್ ನೀವು ಅವನಿಗೆ ಭಯ ಪಡೋದ್ ಯಾಕೆ? ಕೃಷ್ಣ, ಆ ವರಾಸುರ ಭಯಾನಕವಾಗಿದ್ದಾನೆ. ಅಲ್ಲಿ ನಾವು ದನ ಮೇಯಿಸ್ತಿದ್ವಿ, ಆಗ ಏನಾಯ್ತು ಗೊತ್ತಾ? ಗೆಳೆಯರೇ, ಎಲ್ರು ಅಲ್ಲಿ ನೋಡಿ. ಇದ್ ಯಾವ್ದೋ ಗಂಟೆ ಧ್ವನಿ ಅನ್ಸ್ತಿದೆ. ಈ ಸದ್ದು ನಮ್ ದನಗಳ ಗಂಟೆ ಸತ್ತರ ಇಲ್ವಲ್ಲ. ಇದ್ ಯಾವ ಕಡೆಯಿಂದ ಬರ್ತಿದೆ? ಬನ್ನಿ, ನಾವಲ್ಲಿ ಹೋಗಿ ನೋಡೋದು ಒಳ್ಳೇದು. ಯಾರು ನೀನು? ನಾನು ವರಾಹಸುರ. ವರಾಸುರ? ಮತ್ ನೀನು ಇಲ್ಲಿ ಯಾಕೆ ಬಂದೆ? ನಾನ್ ಬಂದಿದ್ದು ನಿಮ್ಮ ದನನ ಒಯ್ಯೋಕೆ. ನಾವು ಕೊಲ್ಲ ಬಾಲಕರು, ನಾವು ದನಗಳ ರಕ್ಷಕರು. ನಮ್ ದನಗಳನ್ನ ತಗೊಂಡೋಗಕ್ ಬಿಡಲ್ಲ. ಯಾಕೆ ಗೊಲ್ಲ ಬಾಲಕರೇ, ಹೇಗಿದೆ ನನ್ನ ಘಂಟೆ ಧ್ವನಿ? ಗೊಲ್ಲ ಬಾಲಕರೇ, ಜೀವಂತ ಇರ್ಬೇಕಂತಿದ್ರೆ ಈಗ ನಿಮ್ಮ ಕಣ್ಣು ಮುಚ್ಕೋಬೇಕು. ಮುಚ್ಕೊಂಡ್ಬಿಡಿ. ಮತ್ತೆ ಎಲ್ಲಿಯವರೆಗೂ ಈ ಕಣ್ಣು ಮುಚ್ಕೊಂಡಿರ್ತೀರೋ ಅಲ್ಲಿಯವರೆಗೂ ನೀವು ಜೀವಂತ ಉಳ್ಕೊಂಡಿರ್ತೀರಾ. ಟನ್ ಟನ್. ಆದ್ರೆ ಆ ರಾಕ್ಷಸ ದನಗಳನ್ನ ಎಲ್ ಕರ್ಕೊಂಡು ಹೋದ? ಅಣ್ಣ, ಈ ವಿಷಯ ಗೊಲ್ಲ ಬಾಲಕರಿಗೆ ಹೇಗ್ ಗೊತ್ತಾಗುತ್ತೆ?
ಅವರು ಕಣ್ ಮುಚ್ಕೊಂಡಿದ್ರಲ್ವಾ? ಕೃಷ್ಣ, ಹಾಗಾದ್ರೆ ನಾವು ರಾಕ್ಷಸನ್ ಹೇಗ್ ಪತ್ತೆ ಹಚ್ಚೋದು? ಅಣ್ಣ, ನಾವು ವರಸುರನಲ್ಲ, ಬದ್ಲಿಗೆ ನಾವು ಮೊದಲು ದನಗಳನ್ನ ಹುಡುಕ್ಬೇಕು. ರಾಮ, ನೀನು ಇವ್ರನ್ನೆಲ್ಲ ಕರ್ಕೊಂಡು ಉತ್ತರ ದಿಕ್ಕಿಗೆ ಹೋಗು, ಮತ್ತೆ ನೀನು ದಕ್ಷಿಣ ದಿಕ್ಕಿಗೆ ಹೋಗು. ಮತ್ತಣ್ಣ ಗೊಲ್ಲ, ಆದ್ರೆ ನಾನೆಲ್ಲ ಹೋಗ್ಲಿ? ರಾಧಿ, ನೀನೆಲ್ಲ ಗೊಲ್ಲ ಬಾಲಕರನ್ನ ಕರ್ಕೊಂಡು ವೃಂದಾವನಕ್ಕೆ ಹೋಗು. ನಾನ್ಯಾಕೆ ಹೋಗ್ಲಿ ವೃಂದಾವನಕ್ಕೆ? ನಿನಗೇನ್ ಅನ್ಸುತ್ತೆ, ನನಗ್ ದನ ಹುಡ್ಕೋಕ್ ಆಗಲ್ವಾ? ಬರ್ಸಾಂದಲ್ಲಿ ನನ್ನನ್ನು ಕೂಗಿಂದಾನೆ ಅಲ್ಲಿರೋ ಪೂರ್ತಿ ದನಗಳು ಓಡೋಡ್ ಬರುತ್ತೆ, ಗೊತ್ತಾ? ರಾಧೆ, ನನ್ ಗೊತ್ತಿದೆ, ನಿನ್ಗೆ 1,00,000 ದನ ಹುಡ್ಕೋ ಅನುಭವ ಇದೆ. ಆದ್ರೆ ನೀನ್ ಅದಕ್ಕೂ ಮಹತ್ವಪೂರ್ಣ ಕೆಲಸ ಮಾಡೋಕೆ ವೃಂದಾವನಕ್ಕೆ ಹೋಗ್ತಿರೋದು. ಗೊಲ್ಲ, ದನಗಳನ್ನ ಹುಡ್ಕೋಕ್ಕಿಂತ ದೊಡ್ಡ ಕೆಲಸ ಈಗ ಇನ್ನೇನಿರುತ್ತೆ ನೋಡು. ಗೊಲ್ಲ ಬಾಲಕೃಷ್ಣ ಭಯ ಪಡ್ಕೊಂಡು ನಿಂತಿದ್ದಾರೆ. ಈಗ ಇವ್ರನ್ನ ಇವ್ರ ಅಮ್ಮ ಅಪ್ಪನ ಹತ್ರ ತಪ್ಸೋದು ದನ ಹುಡ್ಕೋ ಅಷ್ಟು ಮಹತ್ವಪೂರ್ಣ ಏನಲ್ಲ. ಮಹತ್ವಪೂರ್ಣ ಹೌದು, ಆದ್ರೆ ನಾನು ರಾಧೆ. ಆಗ್ಲೇ ಈ ವಿಷಯ ಮೊದ್ಲೇ ನನ್ ಮನ್ಸಲ್ಲಿ ಯಾಕೆ ಬರ್ಲಿಲ್ಲ? ಅದು ಯಾಕಂದ್ರೆ ರಾಧೆ, ಈಗ ನಿನ್ನ ಮನ್ಸಲ್ಲಿ ಇಂತ ಚಿಕ್ಕ ಚಿಕ್ಕ ವಿಷಯ ಅಲ್ಲ, ಬದಲಿಗೆ ದೊಡ್ಡ ದೊಡ್ಡ ಯೋಜನೆಗಳೇ ಬರೋದು. ಜೀವನದಲ್ಲಿ ಮೊದಲನೇ ಸಲ ನೀನು ಇದೊಂದು ಸರಿಯಾಗಿ ಹೇಳಿದೆ ಗೊಲ್ಲ. ಅದೇ ಈಗ ತಡ ಮಾಡ್ಬೇಡ, ಈ ಗೊಲ್ಲ ಬಾಲಕರನ್ನ ಕರ್ಕೊಂಡು ಆದಷ್ಟು ಬೇಗ ವೃಂದಾವನಕ್ಕೆ ಹೋಗು. ಯಾಕಂದ್ರೆ ಎಲ್ರು ಇವರನ್ನ ಹುಡುಕ್ತಿರ್ತಾರೆ. ಹೋಗು ಹೋಗು. ಬನ್ನಿ ಅಣ್ಣ, ನಾನು ಮತ್ತೆ ನೀನು ಪಶ್ಚಿಮ ದಿಕ್ಕಿಗೆ ಹೋಗೋಣ. ಬಾ. ನಡಿ ಕೃಷ್ಣ. ನಂದರಾಜ, ಗೋ ಉತ್ಸವಕ್ಕೂ ಮುನ್ನ ವೃಂದಾವನದ ದನಗಳು ಮತ್ತೆ ಗೊಲ್ರು ಈ ರೀತಿಯಲ್ಲಿ ಅದೃಶ್ಯರಾಗೋದು ಯಾವುದೋ ದೊಡ್ಡ ಅನಿಷ್ಟ ಸಂಕೇತನೇ ಅಲ್ವಾ? ಹೌದು ನಂದಣ್ಣ. ನಮ್ಮೂರಿನ ಹುಡುಗರು ಮತ್ತೆ ನಮ್ಮ ಹಸುಗಳನ್ನ ಆ ದೇವರು ಯಾವಾಗ್ಲೂ ಕಾಪಾಡ್ಲಿ. ಗೊಲ್ಲ ಬಾಲಕರು ಅಪಾಯದಲ್ಲಿಲ್ಲ, ಬದ್ಲಿಗೆ ಇಲ್ಲಿದ್ದಾರೆ ಮಾವ. ರಾಧೆ, ಮಗಳೇ ರಾಧೆ, ನಿನಗೀ ಗೊಲ್ಲಬಾಲರು ಎಲ್ಲಿ ಸಿಕ್ಕಿದ್ರು? ಕಾಡನ್ನಂದು ಮಾವ. ಮತ್ತಿಲ್ಲಿ ಮತ್ ಇವ್ರ ಜೊತೆ ಇದ್ದ ದನಗಳೆಲ್ಲಿ? ಮಾವ, ಅದು ನಮಗೂ ಗೊತ್ತಿಲ್ಲ. ಈಗ ದನ ಎಲ್ಲಿದಾವೋ, ಆದ್ರೆ ಕಂಸನ ವರ ಹಸುರ ಅವುಗಳನ್ನ ಜೊತೆ ಕರ್ಕೊಂಡು ಏನು? ರಾಕ್ಷಸ ಮತ್ತೆ ಅವುಗಳನ್ನ ಹುಡ್ಕೋಕೆ ಕೃಷ್ಣ ಅಣ್ಣ ಹೋದ್ರು. ಅಂದ್ರೆ ಈಗ ಅವರಿಬ್ರು ಜೀವಕ್ಕೂ ಅಪಾಯ ಇದೆ. ಅಪಾಯ? ನನ್ ಗೊಲ್ಲ ಅಂತೂ ಅಪಾಯನ ದೂರ ಮಾಡೋನು. ಗೊಲ್ಲ ಯಾವ ಅಪಾಯದಲ್ಲಿ ಸಿಕ್ಕಾಕೊಳಕಾಗುತ್ತೆ? ಏನು ಉಪಾಯ ಮಾಡಿ ಆ ಕೃಷ್ಣನೇ ನಾನ ಗೊಲ್ಲನ್ನ ಬಿಡೋದೇ ಇಲ್ಲ. ನಡೀರಿ. ಎಲ್ಲಿದ್ದೀರಾ ನೀವು? ಗೋಮಾತೆ! 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 ಕೃಷ್ಣ, ನಿನ್ಗೆ ಪೂರ್ತಿ ವಿಶ್ವಾಸ ಇದೆಯಲ್ವಾ? ನಾವೀಗ ಈ ರೀತಿ ಕರೆಯೋದ್ರಿಂದ ಗೋಮಾತೆ ನಮ್ಗೆ ಉತ್ತರ ನೀಡ್ತಾಳೆ ಅಂತ? ಅಣ್ಣ, ಗೋಮಾತೆ ನಮ್ ಧ್ವನಿನ ಗುರ್ತಿಸ್ತಾಳೆ. ಅವಳು ನಮ್ ಧ್ವನಿ ಕೇಳಿಸ್ಕೊಂಡ್ರೆ ಖಂಡಿತ ಪ್ರತಿ ಉತ್ತರ ಕೊಡ್ತಾಳೆ. ಗೋಮಾತೆ! ಗೋಮಾತೆ! ಅಣ್ಣ, ನನ್ಗನ್ಸುತ್ತೆ ಗೋಮಾತೆ ಇಲ್ಲೂ ಇಲ್ಲ ಅಂತ. ಮೊದ್ಲು ಋಷಿ, ಈಗ ದನ. ಅರ್ಥನೇ ಆಗ್ತಿಲ್ವಲ್ಲ. ಕಂಸಂಗ್ ನನ್ ಮೇಲ್ ಶತ್ರುತ್ವ, ಮತ್ತವ್ನ್ ಇವ್ರನ್ನೆಲ್ಲ. ಕೃಷ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ಪೂರ್ತಿ ವೃಜಮಂಡಲಕ್ ಗೊತ್ತಿದೆ ಆ ಕಂಸನ್ ಶತ್ರುತ್ವ ನನ್ ಮೇಲಿದೆ. ಅಣ್ಣ, ನಿನ್ಗಿನ್ನೂ ಗೊತ್ತಿಲ್ಲ, ಕಂಸನ ನನ್ನ ಎಲ್ಲರಿಗಿಂತ ದೊಡ್ಡ ಶತ್ರು ಅಂತಾನೆ. ಕಂಸಂಗೆ ನಿನ್ ಮೇಲೆ ಅದ್ಯಾಕ್ ಶತ್ರುತ್ವ ಇರುತ್ತೆ? ಯಾಕಂದ್ರೆ ಅವ್ನ್ ಎಲ್ಲಾ ರಾಕ್ಷಸರನ್ನು ನಾನೇ ಸಾಯಿಸಿದ್ದು. ನೀನ್ ನಿಜ ಹೇಳ್ತಿದ್ಯಾ ಅಣ್ಣ? ಆದ್ರೆ ಪ್ರಶ್ನೆ ಈಗ ಹಾಗೇನೆ ಉಳ್ತಿದ್ಯಲ್ಲ. ಅದ್ಯಾವ ಪ್ರಶ್ನೆ ಕೃಷ್ಣ? ಏನಂದ್ರೆ ಆ ರಾಕ್ಷಸ ದನಗಳನ್ನ ಕರ್ಕೊಂಡು ಹೋಗಿರೋದಾದ್ರೆ ಅಲ್ಲಿಗೆ. ನನಗ್ ಗೊತ್ತಾಗೋಯ್ತು ಕೃಷ್ಣ, ಕಂಸನ ರಾಕ್ಷಸ ನಮ್ಮೆಲ್ಲಾ ದನಗಳನ್ನ ಮಥುರೆಗೆ ಕರ್ಕೊಂಡು ಹೋಗಿರ್ತಾನೆ. ನಡಿ ಕೃಷ್ಣ, ಮಥುರೆಗೆ ಹೋಗೋಣ. ಮತ್ತೆ ಈ ಬಾರಿ ನಾನು ನನ್ ಗದೆಯಿಂದ ಆ ಕಂಸನ್ಗೆ ಹೇಗ್ ಹೊಡ್ತಾ ಕೊಡ್ತೀನಿ ಅಂದ್ರೆ ಅವನ್ ಶತ್ರುತ್ವ ತ್ಯಾಗ ಮಾಡಿ ನನ್ಗೆ ಶರಣಾಗ್ಬಿಡ್ತಾನಷ್ಟೇ. ಅಣ್ಣ, ನೀನಲ್ಲಿಗೆ ಹೋಗಿ ಕಂಸನ ಹತ್ರ ಶತ್ರುತ್ವ ನಾಶ ಮಾಡ್ಕೊಂಬ. ನಾನಿಲ್ಲಿ ದನಗಳನ್ನ ಹುಡುಕ್ತೀನಿ. ಆಗ್ಲಿ ಕೃಷ್ಣ. ಈ ಅಣ್ಣ ಅಂತೂ ಏನೇ ಇವನ್ ಮನ್ಸಲ್ಲಿದ್ರು ಅದೇ ದಿಕ್ಕಲ್ಲಿ ಹೊರಟು ಬಿಡ್ತಾನೆ.
ಗೊತ್ತಾಗ್ತಿಲ್ಲ ಈ ದನ ಎಲ್ಲಿದಾವೋ. ನಾನ್ ನಿಮ್ಮನ್ನ ಎಂಥ ಜಾಗದಲ್ಲಿ ಇಡ್ತೀನಂದ್ರೆ ಅಲ್ಲಿ ನಿಮ್ಮನ್ನ ಯಾರು ಹುಡುಕೋದಕ್ಕಾಗಲ್ಲ, ಹುಡುಕೋದಕ್ಕೆ ಆಗಲ್ಲ. ಅರ್ಥನೇ ಆಗ್ತಿಲ್ಲ. ಗೋಮಾತೆನ ಎಲ್ಲ ಹುಡ್ಕೋದು? ಆ ರಾಕ್ಷಸ ಅವುಗಳನ್ನ ಕರ್ಕೊಂಡು ಎಲ್ಲೋದ್ನು? ಛೇ, ಅರ್ಥನೇ ಆಗ್ತಿಲ್ಲ. ಈ ದನಗಳನ್ನ ಹುಡ್ಕೋಕೆಲ್ಲ ಹೋಗ್ಲಿ? ಶಂಕರ, ಏನಂದೆ ಶಂಕರ? ನಿನ್ಗೆಲ್ಲ ಗೊತ್ತಿದ್ಯಾ ಆ ರಾಕ್ಷಸ ನಿಮ್ಮಮ್ಮನ ಕರ್ಕೊಂಡು ಎಲ್ಲೋಗಿದ್ದಾನೆ ಅಂತ? ಖಂಡಿತ ಶಂಕರ ನಾನು ಗೋಮಾತೆ ಹತ್ರ ತಲುಪೋಕೆ ದಾರಿ ಹೇಳ್ತಿದ್ದಾನೆ. ಅತ್ತೆ ನೋಡಿ, ಯಾರಿಗೋ ಕೆಟ್ಟದ್ ಮಾಡೋ ಅಭ್ಯಾಸ ನನ್ಗಂತ ಇಲ್ವಲ್ಲ. ಆದ್ರೆ ನೀವೊಂದ್ ಬಾರಿ ನಿಮ್ ಕಣ್ಣಂಗೆ ತಿಳಿಸ್ ಹೇಳಲೇಬೇಕು. ನಾನಂತೂ ಅವನಿಗೆ ಅರ್ಥ ಮಾಡಿಸಿ ಸುಸ್ತಾಗೋಯ್ತು. ಅವನಂತೂ ಮಾತೆ ಕೇಳೋದಿಲ್ಲ. ಆದ್ರೆ ವಿಷಯ ಏನು ರಾಧೆ ಪುಟ್ಟಿ? ಅತ್ತೆ, ನಿಮ್ಗಂತೂ ಗೊತ್ತೇ ಇದೆ, ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಆದ್ರೆ ಗೊಲ್ಲನ ಹತ್ರ ಕೇವಲ 1,000. ಆದ್ರೆ ದನಗಳ ವಿಷಯದಲ್ಲಿ ಜಾಸ್ತಿ ನನಗೆ ಗೊತ್ತಿರುತ್ತೋ ಅಥವಾ ಅವನಿಗೋ? ಖಂಡಿತವಾಗ್ಲೂ ನಿನಗೆ. ಆದ್ರೆ ಈ ವಿಷಯ ನಿಮ್ ಕಂದ ತಿಳ್ಕೊಳ್ಳೋದಿಲ್ವಲ್ಲ. ನನ್ನ ವೃಂದಾವನ ಕಳ್ಸಿ ಅವನ್ ಸ್ವತಃ ಹೋಗಿದ್ದಾನೆ ದನಗಳನ್ನು ಹುಡ್ಕೋಕೆ ಆ ರಾಕ್ಷಸನಿಂದೆ. ರಾಕ್ಷಸ? ಏನ್ ಹೇಳ್ತಿದ್ಯಾ ರಾಧೆ ಪುಟ್ಟಿ? ಹೌದು ಅತ್ತೆ, ವರಾಹ ರಾಕ್ಷಸ. ಅವನೇ ಎಲ್ಲಾ ದನಗಳನ್ನ ಜೊತೆ ಕರ್ಕೊಂಡು ಹೋಗಿರೋದು. ಆ ಗೊಲ್ಲ ನಾನಿಲ್ದಲೆ ಅದ್ ಹೇಗ್ ಕಾಪಾಡ್ತಾನೋ ದನಗಳನ್ನ, ಅದು ಅಷ್ಟು ದೊಡ್ಡ ರಾಕ್ಷಸನಿಂದ. ಕೃಷ್ಣ ರಾಕ್ಷಸನ ಹತ್ರ ಹೋಗಿದಾನ. ಈ ವಿಷಯ ನಿನ್ನ ನನಗ್ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ? ಅದನ್ನೇ ಹೇಳಕ್ ಬಂದಿದ್ದೆ ಅತ್ತೆ. ಆದ್ರೆ ನನ್ ಕಂದನ್ ಜೀವಕ್ಕೆ ಅಪಾಯ ಇದೆ. ನಾನು ರಾಕ್ಷಸನಿಂದ ಅವನ್ನ ಕಾಪಾಡ್ಲೇಬೇಕು. ಕಂದ, ನನ್ಗರ್ಥ ಆಯ್ತು. ನನ್ ಕೃಷ್ಣ ನನ್ನನ್ನು ರಕ್ಷಣೆ ಮಾಡೋಕೆ ನನ್ನನ್ನು ಇಲ್ಲಿ ಕಳ್ಸಿದ್ದು. ಆದ್ರೆ ಅವನು ಅಪಾಯದ ಹತ್ರ ಇದ್ದಾನೆ. ಆದ್ರೆ ನಾನು ರಾಧೆ, ನನ್ ಗೊಲ್ಲಿಂಗೆ ಸಹಾಯ ಮಾಡೇ ಮಾಡ್ತೀನಿ. ಶಂಕರ, ನಿನ್ನನ್ನ ಎಲ್ ಕರ್ಕೊ ಬಂದೆ? ಇದು ಯಮುನೆ ಮಾತೆ. ಈ ಗೋಮಾತೆ ಅಂತೂ ಇಲ್ಲೆಲ್ಲ ಕಾಣಿಸ್ತಾನೆ ಇಲ್ವಲ್ಲ. ಏನಂದೆ? ಗೋಮಾತೆ ಇಲ್ಲೇ ಇದ್ದಾಳೆ ಶಂಕರ? ಅವಳು ಇಲ್ಲೇ ಇದ್ರೆ ನನ್ಗೆ ಕಾಣಿಸ್ತಾನೆ ಇಲ್ವಲ್ಲ. ಶಂಕರ ಸುಳ್ಳಂತೂ ಹೇಳೋದಿಲ್ಲ. ನಾನು ಹೇಗಾದ್ರೂ ಮಾಡಿ ಗೋಮಾತೆನ ಹುಡುಕ್ಲೇಬೇಕು. ಈ ಗೋಮಾತೆ, ನೀವೆಲ್ಲೇ ಇದ್ರೂ ಸರಿ, ನನ್ಗೆ ಕಾಣಿಸ್ಕೊಳ್ಳಿ. ನನ್ಗೆ ಸಂಕೇತ ಕೊಡ್ಬೇಕು ಮಾತೆ. ನೀವ್ ಎಲ್ಲಿದ್ದೀರಾ? ದನಗಳ ಧ್ವನಿ ಅಂತೂ ಯಮುನೆ ನದಿ ಒಳಗಡೆಯಿಂದ ಬರ್ತಿದೆ. ಅರ್ಥ ಆಯ್ತು, ಇದು ಖಂಡಿತ ವರಸೂರನ್ ಮಾಯಿನಿ. ಖಂಡಿತ ಅವನು ಎಲ್ಲ ದನಗಳನ್ನ ಕರ್ಕೊಂಡು ಯಮುನಾ ನದಿಯ ಒಳಗಡೆ ಹೋಗಿರ್ಬೇಕು. ಏ ದೇವಿ ಯಮುನಾ, ನನ್ಗೆ ಸಹಾಯ ಮಾಡಿ ದೇವಿ ಯಮುನಾ. ನನ್ ಗೋಮಾತೆ ಹತ್ರ ತಲುಪೋದಕ್ಕೆ ದಾರಿ ತಿಳಿಸ್ಕೊಡಿ. ನಿಮ್ಗೆ ಬಹಳ ಬಹಳ ಧನ್ಯವಾದ ಯಮುನಾ ದೇವಿ. ನಾನೀಗ ಬೇಗನೆ ಗೋಮಾತೆ ಹತ್ರ ತಲುಪಿ ಅವಳ ರಕ್ಷಣೆ ಮಾಡ್ಬೇಕಿದೆ. ಶಂಕರ,
ನೀನ್ ಇಲ್ಲೇ ಕಾಯ್ತಾ ಇರು. ನಾನು ಈಗ್ಲೇ ನಿಮ್ಮಮ್ಮ ಮತ್ತೆ ಎಲ್ಲ ದನಗಳನ್ನ ಕರ್ಕೊಂಡ್ ಬರ್ತೀನಿ. ಬೇಡ ಶಂಕರ, ನೀನ್ ನನ್ ಜೊತೆ ಬರಕ್ಕಾಗಲ್ಲ. ಈ ಕೆಲ್ಸ ನಾನೇ ಸ್ವತಃ ಮಾಡ್ಬೇಕಿದೆ. ಎಷ್ಟು ದೊಡ್ಡ ರಾಕ್ಷಸ ಇವನು! ಒಬ್ನೇ ನಮ್ ವೃಂದಾವನದಷ್ಟಿದ್ದಾನೆ. ಇವನು ಖಂಡಿತ ಗೋಮಾತೆನ ಕರ್ಕೊಂಡು ಭೂಮಿಯ ಕೆಳಗೆ ಹೋಗ್ತಿದ್ದಾನೆ. ನಾನ್ ಖಂಡಿತ ಇವನನ್ನ ತಡಿಲೇಬೇಕು. ಹುಡುಗ, ನಿನ್ನನ್ನೇ ಕಾಯ್ತಾ ಇದ್ದೆ. ಬರ್ತಾ ಇರು ನನ್ನ ಹಿಂದೆ. ರಾಕ್ಷಸ, ನಿನ್ಗೆ ನಿನ್ ಜೀವ ಬೇಕಿದ್ರೆ ಬಿಟ್ಬಿಡು ಆ ಧರ್ಮನ. ಹುಡುಗ, ನಾನು ವರಹಾಸುರ. ನನ್ನ ತಡೆಯುವಂತ ಸಾಮರ್ಥ್ಯ ಯಾವುದೇ ಮನುಷ್ಯರಿಗಲ್ಲ, ದೇವತೆಗಳಿಗೂ ಇಲ್ಲ. ನನ್ನನ್ನ ನೀನು ತಡಿತೀಯ? ನೀನಿನ್ನು ಬಾಲಕ. ಈ ದನಗಳನ್ನ ಕಾಪಾಡೋದು ನನ್ ಧರ್ಮ ವರಸುರ. ಮತ್ತೆ ನನ್ನ ಅಮ್ಮ ಹೇಳ್ತಾಳೆ, ಬೇಕಿದ್ರೆ ಜೀವ ಹೊರಟೋಗ್ಲಿ, ಆದ್ರೆ ಧರ್ಮ ಬಿಡೋದಿಕ್ ಹೋಗ್ಬಾರ್ದು. ನಿಜ ಹೇಳ್ತಾಳೆ ನಿನ್ನ ಅಮ್ಮ. ಈಗ ನಿನ್ನ ಜೀವನೇ ಹೋಗೋದು. ಕೊಲ್ಲ ಬಾಲಕ. ರಾಕ್ಷಸ, ಅನ್ಸುತ್ತೆ ನಿನ್ಗೆ ನಿನ್ ಭಾಷೆಯಲ್ಲೇ ಅರ್ಥ ಮಾಡಿಸ್ಬೇಕು. ಮತ್ತೆ ನಿನ್ನ ತಡೆಯೋದಕ್ಕೆ ನಾನು ವಿಶೇಷ ಶಕ್ತಿಯ ಪ್ರಯೋಗ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾರಾಯಣ ಮಾತೆ, ಇಂದು ಪ್ರಥಮ ಬಾರಿ ನನ್ನ ಪ್ರಭುವು ತನ್ನ ಈ ಕೃಷ್ಣಾವತಾರದಲ್ಲಿ ತಮ್ಮ ಈ ಅಸ್ತ್ರದ ಆವಾಹನೆ ಮಾಡಿದ್ದು. ಹಾ ದೇವರ್ಷಿ, ಈಗ ಕೃಷ್ಣನಿಗೆ ತಾನು ಪರಮಾವತಾರಿ ಎಂಬ ಅರಿವು ಮೂಡಿದೆ. ಇನ್ನು ಆತ ಯಾವುದೇ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಬಹುದು. ಸತ್ಯವಚನ ಮಾತೆ, ಸತ್ಯವಚನ. ರಾಕ್ಷಸ, ಈಗ ನಿನ್ಗೆ ತಿಳಿಯುತ್ತೆ ಧರ್ಮದ ಶಕ್ತಿ. ರಾಕ್ಷಸ, ಯಾರ್ ಧರ್ಮದ ಮಾತು ಕೇಳಲ್ವೋ ಧರ್ಮ ಅವನಿಗೆ ಹೀಗೇನೆ ಶಿಕ್ಷೆ ಕೊಡುತ್ತೆ. ನೀನು ಧರ್ಮನೇ ಧಾರಣೆ ಮಾಡಿರೋ ದನಗಳಿಗೆ ಹಾನಿ ಮಾಡಿದ್ಯಾ. ಈಗ ನಿನ್ನ ಅಂತ್ಯ ಅಷ್ಟೇ. ಕಂದ, ಕಂದ, ಗೊಲ್ಲ, ಓ ಗೊಲ್ಲ, ಕಂದ, ಗೊಲ್ಲ, ಕೃಷ್ಣ, ರಾಧಾ, ಕೃಷ್ಣ, ಕಂದ, ಕೃಷ್ಣ, ಯಶೋದೆ, ನಂದರಾಜ, ನಿಮಗ್ ಕೃಷ್ಣ ಸಿಕ್ಕತ್ತಾ? ಯಶೋದೆ, ನಾವು ಕೃಷ್ಣನ್ನೇ ಹುಡುಕ್ತಾ ಇದೀವಿ, ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಂದರಾಜ ನನಗ್ ರಾಧೆ ಹೇಳಿದ್ಲು, ಕಂದ ಯಾವ್ದೋ ರಾಕ್ಷಸನ ಹಿಂದೆ ಹೋಗಿದ್ದಾನೆ ಅಂತ. ನನ್ ಕಂದನಿಗೇನು ಆಗಲ್ಲ ಅಲ್ವಾ ನಂದರಾಜ? ಯಶೋದೆ,
ನಾವು ಕೃಷ್ಣನ್ ಕರ್ಕೊಂಡ್ ಬರ್ತೀವಿ, ನೀನ್ ಮನೆಗೆ ಹೋಗು. ಇಲ್ಲ ನಂದರಾಜ, ನನ್ ಕಂದ ಇಲ್ದೆ ನಾನು ಎಲ್ಲಿಗೂ ಹೋಗಲ್ಲ. ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ತಿದ್ದಾನೋ, ಯಾವ ಸ್ಥಿತಿಲಿದ್ದಾನೋ. ಯಶೋದೆ, ಹೆದರ್ಬೇಡ. ಏನೇ ಅಪಾಯ ಬಂದ್ರು ಅದನ್ನ ನಾವು ಧೈರ್ಯದಿಂದ ಎದುರಿಸ್ಬೇಕು. ಇಲ್ದಿದ್ರೆ ಕೃಷ್ಣನ ಹುಡ್ಕೋದು ಇನ್ನು ತಡ ಆಗತ್ತೆ. ಎಲ್ಲ ನಂದೇ ತಪ್ಪು. ಅತ್ತೆ ಮಾವನಿಗೆ ನಾನು ವರಾಹಸರನ ಬಗ್ಗೆ ಹೇಳಲೇಬಾರ್ದಿತ್ತು. ಆದ್ರೆ ಗೊಲ್ಲನೇ ನನಗೆ ಹೇಳಿದ್ದ. ನೋಡು ರಾಧೆ, ನಾನು ವರಾಹಸರನ್ ಹಿಂದೆ ಹೋಗ್ತಿದ್ದೀನಿ. ನೀನಿದನ್ನ ಅಮ್ಮ ಅಪ್ಪಂಗೆ ಹೇಳಕ್ ಹೋಗ್ಬೇಡ, ಸರಿನಾ ರಾಧೆ? ನಂದರಾಜ, ಒಬ್ಬ ತಾಯಿಗೆ ಬಲ ಮತ್ತು ಧೈರ್ಯ ಅವ್ರ ಮಗನೇ ಆಗಿರ್ತಾನೆ. ನನ್ ಕಂದನೇ ಇಲ್ದೆ ನಾನು ಧೈರ್ಯವಾಗಿ ಹೇಗಿರ್ಲಿ ನಂದರಾಜ? ನನ್ಗೆ ನನ್ ಕಂದ ಬೇಕು ನಂದರಾಜ. ನಾನ್ ನನ್ ಕಂದನ ಹತ್ರ ಹೋಗ್ಲೇಬೇಕು. ಹೌದು ಯಶೋದೆ, ನಾವು ಕೃಷ್ಣನ ಯಾವ್ದೇ ಸ್ಥಿತಿಲೂ ಹುಡುಕ್ಲೇಬೇಕು. ಕೇಳಿ, ಕೃಷ್ಣ ಇಲ್ಲಿ ಸಿಗದೆ ಇದ್ರೆ ಖಂಡಿತವಾಗ್ಲೂ ಯಮನೆ ದಡಕ್ ಹೋಗಿರ್ತಾನೆ. ನಾವು ಅವನನ್ನ ಅಲ್ಲೇ ಹುಡ್ಕೋಣ. ಬನ್ನಿ. ಕಂದ, ಕೃಷ್ಣ, ಇದೆಲ್ಲ ನನ್ನ ಕಾರಣದಿಂದಾನೇ ಆಗ್ತಿರೋದು. ನಂದೇ ತಪ್ಪು. ಅತ್ತೆ ಮಾವನ ಈ ದುಃಖಕ್ಕೋಸ್ಕರ ನಾನೇ ಏನಾದ್ರೂ ಮಾಡ್ಲೇಬೇಕು. ಇದ್ಯಾವುದು ವಿಚಿತ್ರ ಜಾಗನೇ. ಎಲ್ಲ ಕಡೆನೂ ಜ್ವಾಲೆನೇ ತುಂಬಿದೆ. ಈ ಜಾಗ ಯಾವುದೇ ಇರ್ಲಿ, ಆದ್ರೆ ನಾನು ಎಲ್ಲದಕ್ಕೂ ಮೊದಲು ವರಾಸುರನ್ನ ಹುಡುಕ್ಲೇಬೇಕು. ವರಾಸುರ, ಎಲ್ಲಿ ಹೋದೆ? ನಿಂಗ್ ಧೈರ್ಯ ಇದ್ರೆ ಎದ್ರಕ್ ಬಾ. ಎಲ್ಲಿ ಅಡ್ಕಿದ್ಯಾ ವರಾಸುರ? ಒಬ್ಬ ಬಾಲಕಂಗೆ ಎದ್ರದ್ಯಾ? ಎಲ್ಲಿ ಕೂತಿದ್ಯಾ ವರಾಸುರ? ಎದ್ರಕ್ ಬಾ ವರಾಸುರ. ದನಗಳ ಧ್ವನಿ ಅಂತೂ ಈ ಕಡೆಯಿಂದ ಬರ್ತಿದೆ. ಇದರರ್ಥ ಈಗ ಆದ್ರೆ ಪಾತಾಳ ಲೋಕಕ್ಕಿಂತ ಕೆಳಗಿರೋ ಲೋಕನೇ ಸುಂದರವಾಗಿದೆ. ಖಂಡಿತ ಈ ಲೋಕನ ವರಾಸುರನೇ ಮಾಡ್ಕೊಂಡಿರ್ತಾನೆ. ಇದು ದನಗಳ ಧ್ವನಿ. ಎಲ್ಲ ದನಗಳು ಇಲ್ಲಿವೆ, ಆದ್ರೆ ವರಾಸುರ ಕಾಣಿಸ್ತಾನೆ ಇಲ್ಲ. ನೀವು ಚಿಂತೆ ಮಾಡಬೇಡಿ ಗೋಮಾತಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಏನೂ ಆಗೋದಿಲ್ಲ. ನಾವಿಲ್ಲಿಂದ ಬೇಗನೆ ಹೊರಟೋಗೋಣ. ಬನ್ನಿ ನನ್ ಜೊತೆ. ಆ ದಾರಿ ಅಂತೂ ಇಲ್ಲೇ ಇತ್ತು, ಮತ್ತೆಲ್ಲೋಯ್ತು? ನಾನು ಈಗಷ್ಟೇ ಇಲ್ಲಿಂದ ಬಂದೆ, ಮತ್ತೆ ಈ ದಾರಿ ಎಲ್ಲೋಯ್ತು? ಬನ್ನಿ ನನ್ ಜೊತೆ. ನಾನು ಎಲ್ಲಿದ್ನು ಅಲ್ಲಿಗೆ ಬಂದ್ಬಿಟ್ಟೆ. ಇದರ ಅರ್ಥ ಈಗ ನಾನು ಇಲ್ಲಿಂದ ಹೊರಗೋಗೋ ದಾರಿನ ಸ್ವತಃ ಮಾಡ್ಕೋಬೇಕಿದೆ. ಚಿಂತೆ ಮಾಡಬೇಡಿ.
ಇಲ್ಲಿಗ್ ಬರೋಕ್ ದಾರಿ ಇದೆ ಅಂದ್ರೆ ಇಲ್ಲಿಂದ ಹೋಗೋಕ್ಕೂ ದಾರಿ ಇರುತ್ತೆ. ಕೃಷ್ಣ ಕೃಷ್ಣ ನಂದರಾಜ, ಕೃಷ್ಣ ಇಲ್ಲೆಲ್ಲ. ಕೃಷ್ಣ, ನಂದಣ್ಣ. ಕೃಷ್ಣ ಸಿಕ್ಕದ್ನ? ನಾವಲ್ಲೆಲ್ಲ ಹುಡುಕಾಯ್ತು, ಆದ್ರೆ ಕೃಷ್ಣನ್ ಬಗ್ಗೆ ಎಲ್ಲೂ ಏನೂ ಸುಳುವೇ ಇಲ್ಲ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವೆಲ್ಲರೂ ಇಲ್ಲಿ? ಬಲರಾಮ, ನೀನು ಕೃಷ್ಣನ್ನೇ ಹುಡುಕ್ತಿದ್ಯಾ? ಕೃಷ್ಣ, ನಾನು ಅವನ ಜೊತೆನೆ ಗೋಮಾತೆನ ಹುಡ್ಕೋಕ್ ಹೊರಟಿದ್ದೆ. ಅವನು ಪಶ್ಚಿಮದ ಕಡೆ ಹೊರಟೋದ, ನಾನು ಪೂರ್ವದ ಕಡೆ ಬಂದೆ. ಆದ್ರೆ ಇವಾಗ ಏನಾಯ್ತು? ಅವನು ವರಹಾಸುರನ ಹಿಂದೆ ಹೋದ್ನಂತೆ. ವರಹಾಸುರ? ಆದ್ರೆ ಕೃಷ್ಣ ಅಂತೂ ನನ್ಗೆ ಇದ್ರ ಬಗ್ಗೆ ಏನು ಹೇಳಲೇ ಇಲ್ಲ. ಈಗ ಗೊತ್ತಾಯ್ತು, ಕೃಷ್ಣ ಈ ಬಾರಿ ತಾನು ಒಬ್ನೇ ರಾಕ್ಷಸನ್ ಸಾಯಿಸೋ ನಿರ್ಧಾರ ಮಾಡಿದ್ದಾನೆ. ಅವನ್ಗೆ ನನ್ ಗದೆ ಕೂಡ ಎತ್ತೋದಕ್ಕಾಗೋದಿಲ್ಲ, ಆದ್ರೆ ಅವನ್ ವರಹಾಸುರನ್ ಸಾಯಿಸೋದ್ ಹೇಗೆ? ಬಲರಾಮ, ಈಗೇನ್ ಯೋಚಿಸ್ತಿದ್ಯಾ? ಕೃಷ್ಣ ನಿನಗೇನಾದ್ರೂ ಹೇಳಿದ್ನಾ? ಚಿಕ್ಕಪ್ಪ, ನಿಮ್ಗೆ ಅವನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ಕೃಷ್ಣ ಏನೇ ಮಾಡಿದ್ರು ಯಾರಿಗೂ ಏನು ಹೇಳ್ದೆ ಮಾಡ್ತಾನೆ. ಕೃಷ್ಣನ ಹುಡ್ಕೋಕೆ ಈಗಿರೋದು ಒಂದೇ ದಾರಿ. ನಾವು ಕಂಸನ ಮಹಲಿಗೆ ಹೋಗ್ಬೇಕು. ಹೋಗಿ ಅವನನ್ನೇ ಕೇಳೋಣ, ಆ ವರಹಾಸುರ ಮತ್ತೆ ನಮ್ಮ ಕೃಷ್ಣ ಎಲ್ಲಿದ್ದಾರೆ ಅಂತ. ಬನ್ನಿ. ಅಮ್ಮ, ಅಪ್ಪ, ನೀವೆಲ್ರೂ ಎಲ್ಲಿಗೂ ಹೋಗೋ ಯಾವ ಅವಶ್ಯಕತೆನೂ ಇಲ್ಲ. ಕಂದ, ನಾನಿಲ್ಲೇ ಇದ್ದೀನಿ.